ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ UG NEET 2024 ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ KA ಒಂದು ಅಪ್ಡೇಟನ್ನು ಬಿಟ್ಟಿದೆ. ಇದರಲ್ಲಿ ಹೇಳಿರುವ ರೀತಿಯಲ್ಲಿ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಬಾರಿ 2 ಬಾರಿ ಒಂದು ಮಾಕ್ ಅಲಾಟ್ಮೆಂಟ್ ಇರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಮಾಕ್ ಅಲಾಟ್ಮೆಂಟು ಯಾವುದು, ಒಂದು 7ನೇ ತಾರೀಕು ನಡೀತಕ್ಕಂಥದ್ದು, 7ನೇ ತಾರೀಕಿನಂದು ಮಾಕ್ ಅಲಾಟ್ಮೆಂಟ್ ಇರುತ್ತೆ. ಅದು ಯಾವುದು, ಕೇವಲ ಎಂಜಿನಿಯರಿಂಗ್, BVSC, BSc ನರ್ಸಿಂಗ್ ಮತ್ತು B.Pharm, D.Pharm ಕೃಷಿ ವಿಜ್ಞಾನ ಕೋರ್ಸ್ಗಳು, ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಅಣಕು ಸೀಟು ಹಂಚಿಕೆಯನ್ನು ನಡೆಸಲಾಗುತ್ತೆ. ಇನ್ನೊಂದು ಹಂತದಲ್ಲಿ ಈ ಎಂಜಿನಿಯರಿಂಗು, BVSc, B.Pharm, D.Pharm ಕೃಷಿ ವಿಜ್ಞಾನ ಕೋರ್ಸ್ಗಳು ಇವುಗಳನ್ನು ಸೇರಿಸಿದಂತೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಅಣಕು ಸೀಟು ಹಂಚಿಕೆ ಇರುತ್ತೆ ಅಂತೇಳಿ KA ಈ ಸರಿ ತಿಳಿಸಿದ್ದಾರೆ. ನೋಡಿ, ಅದರ ಒಂದು ಟೈಮ್ ಟೇಬಲನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಮೊದಲನೇ ಅಣಕು ಸೀಟು ಹಂಚಿಕೆ ಫಲಿತಾಂಶ 7ನೇ ತಾರೀಕು 2 ಗಂಟೆಯ ನಂತರದಲ್ಲಿ ತಿಳಿಸಲಾಗುತ್ತೆ. ಮತ್ತು ಏನು ಈಗ ಹೊಸದಾಗಿ ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ, ನಂತರ ಮೊದಲನೇ ಒಂದು ಅಣಕು ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಆಯ್ಕೆಗಳನ್ನು ಬದಲಾಯಿಸಲು ಅಥವಾ ಸೇರಿಸಲು ಅಥವಾ ಅಳಿಸಲು ಅಥವಾ ಮಾರ್ಪಡಿಸಲು ಯಾರು, ಎಂಜಿನಿಯರಿಂಗು, ಆರ್ಕಿಟೆಕ್ಚರು, ಯೋಗ ಮತ್ತು ನ್ಯಾಚುರೋಪತಿ, ಪಶುವೈದ್ಯಕೀಯ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು, B.Pharm, BSc ನರ್ಸಿಂಗ್ಗೆ ಸಂಬಂಧಪಟ್ಟಂತೆ. ಆದರೆ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಇದನ್ನು ಗಮನದಲ್ಲಿಟ್ಕೋಬೇಕು. 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಅರ್ಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಸೀಟ್ಗಳನ್ನು ಸೇರಿಸಲು ಅವಕಾಶವನ್ನು ನೀಡಲಾಗುವುದು. ರಿಜಿಸ್ಟ್ರೇಷನ್ನು ಮತ್ತು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ 9ರಿಂದ 11ನೇ ತಾರೀಕಿನವರೆಗೆ ಯಾರು MBBS, BDS ಮತ್ತು ಆಯುಷ್ ಕೋರ್ಸ್ಗಳಿದೆಯೋ ಅಂಥ ಅಭ್ಯರ್ಥಿಗಳಿಗೆ ಅವಕಾಶವನ್ನು ನೀಡಲಾಗುತ್ತೆ. ಈಗ ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟಂತೆ ಯಾರು ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಸೀಟ್ಗಳಿಗೆ ಸಂಬಂಧಪಟ್ಟಂತೆ ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟಂತೆ 5ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 7ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ಇರುತ್ತೆ. ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ಕೂಡ ಅವಕಾಶವನ್ನು ನೀಡಲಾಗುತ್ತೆ. 2ನೇ ಅಣಕು ಸೀಟು ಹಂಚಿಕೆ ಫಲಿತಾಂಶ ಅಂದರೆ 14/8/2024 2ನೇ ಅಣಕು ಸೀಟು ಹಂಚಿಕೆ ಫಲಿತಾಂಶವನ್ನು ನೀಡಲಾಗುತ್ತೆ. ಇದರಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಸೀಟುಗಳು ಮತ್ತು ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, BVSc ಮತ್ತು ಕೃಷಿ ವಿಜ್ಞಾನ ಕೋರ್ಸ್ಗಳು, B.Pharm, BSc ನರ್ಸಿಂಗ್ ಎಲ್ಲ ಸೇರಿಸಿದಂತೆ 2ನೇ ಅಣಕು ಸೀಟು ಹಂಚಿಕೆ ಫಲಿತಾಂಶವನ್ನು ಸೇರಿಸಲಾಗುತ್ತೆ, ಇನ್ಕ್ಲೂಡಿಂಗ್ MBBS, BDS ಆ್ಯಂಡ್ ಆಯುಷ್ ಕೋರ್ಸ್. ಸೊ ನಂತರ ಈ ಒಂದು ಅಣಕು ಸೀಟು ಹಂಚಿಕೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಏನಾದರೂ ಮಾರ್ಪಾಡು ಮಾಡಲಿಕ್ಕೆ ಅಥವಾ ಹೊಸದಾಗಿ ಸೇರಿಸಲಿಕ್ಕೆ ಅಥವಾ ಬದಲಾಯಿಸಲಿಕ್ಕೆ 14/8/2024 18/8/2024 ಅವಕಾಶವನ್ನು ನೀಡಲಾಗುತ್ತೆ. ನಂತರ ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ಫಲಿತಾಂಶನ 21ನೇ ತಾರೀಕಿನಂದು ಬಿಡಲಾಗುತ್ತೆ. ಇಲ್ಲಿ ಈಗ ಯಾಕೆಂದರೆ ಆಲ್ರೆಡಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದಾರೆ, ಅದು ಆಪ್ಷನ್ ಎಂಟ್ರಿನೂ ಕೂಡ ಕ್ಲೋಸ್ ಆಗಿದೆ, ಅದು ಓಕೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಸೀಟ್ಗಳಿಗೆ ಸಂಬಂಧಪಟ್ಟಂತೆ 5ನೇ ತಾರೀಕಿನಿಂದ 7ನೇ ತಾರೀಕು, 5ನೇ ತಾರೀಕಿನ ಬೆಳಗ್ಗೆ 11 ಗಂಟೆಯಿಂದ 7ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೆ ರಿಜಿಸ್ಟ್ರೇಷನ್ಗೆ ಅವಕಾಶ ನೀಡಲಾಗುತ್ತೆ. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ನಂತರ ಇದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಇನ್ಕ್ಲೂಡಿಂಗ್ ಎಂಜಿನಿಯರಿಂಗ್ ಸೇರಿದಂತೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಸೀಟ್ಗಳಿಗೆ 9ರಿಂದ 11ನೇ ತಾರೀಕಿನವರೆಗೆ ಅವಕಾಶ ನೀಡಲಾಗುತ್ತೆ. 2ನೇ ಅಣಕು ಸೀಟು ಹಂಚಿಕೆ 14ನೇ ತಾರೀಕು ಇರುತ್ತೆ. 14ರಿಂದ 18 ಇವರು ಬೇರೆ ಏನಾದರೂ ಕೂಡ ಅಣಕು ಸೀಟು ಹಂಚಿಕೆ ಫಲಿತಾಂಶದ ಆಧಾರದ ಮೇಲೆ ಆಪ್ಷನ್ ಎಂಟ್ರಿಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ಹೊಸ ಸೇರಿಸೋದಕ್ಕೆ ಅಥವಾ ಮಾರ್ಪಡಿಸಲಿಕ್ಕೆ ಅವಕಾಶ ಇರೋದು 21ಕ್ಕೆ ಫಲಿತಾಂಶ ಪ್ರಕಟ ಆಗುತ್ತೆ.